ಇದು ಒಕ್ಕಲಿಗ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಸಮಾಜಕ್ಕೆ ಇವರು ಮಾಡಿರುವಂತಹ ಒಂದು ದೊಡ್ಡ ರೀತಿಯ ಒಕ್ಕಲಿಗ ಸಮಾಜ ಬಾಂಧವರ ಹೃದಯ ಅಭಿಮಾನಕ್ಕೆ ಮಾಡಿದಂತಹ ದೊಡ್ಡ ಅವಮಾನ. ನಾವು ಖಂಡಿತವಾಗಿ ಭಾಗವಹಿಸಿದ್ರೆ ನಾವು ಖಂಡಿಸ್ತೇವೆ. ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಒಂದು ದೃಶ್ಯ ಮಾಧ್ಯಮದವರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತಿಸುತ್ತಾ ಒಂದು ಪ್ರಮುಖ ವಿಷಯದ ಬಗ್ಗೆ ನಮ್ಮ ಗೌಡ ಸಮುದಾಯದ ಎಲ್ಲ ಬಾಂಧವರು ಸೇರಿಕೊಂಡು ಮಾಡುತ್ತಿರುವಂತಹ ಕಾರ್ಯಕ್ರಮದ ಬಗ್ಗೆ, ಅಲ್ಲಿ ಆಗಿರುವಂತಹ ಸಣ್ಣ ಲೋಪದೋಷದ ಬಗ್ಗೆ, ಗೌಡ ಸಮುದಾಯಕ್ಕೆ ಆಗಿರುವಂತಹ ಒಂದು ನಮ್ಮ ಸ್ವಾಮೀಜಿಗಳಿಗೆ ಆಗಿರುವಂಥ ಒಂದು ಅವಮಾನದ ಬಗ್ಗೆ ನಾವು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವಂತಹ ಹಿನ್ನೆಲೆ ನಮ್ಮಲ್ಲಿ ಉದ್ಭವಿಸಿದೆ. ಬೆಳ್ತಂಗಡಿಯ ಗೌಡರೇನೆ ಒಕ್ಕಲಿಗರ ಸೇವಾ ಸಂಘ ಇದರ ನೂತನ ಕಟ್ಟಡ ಮತ್ತು ಸಭಾಭವನದ ಉದ್ಘಾಟನೆ ಬರುವ 20 ತಾರೀಕು, ಇದೇ ತಿಂಗಳು 20ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಬಹಳ ಒಳ್ಳೆಯ ವಿಷಯ. ಆದರೆ ನಮ್ಮ ಜಾತಿ ಸಮುದಾಯ, ನಮ್ಮ ಗೌಡ ಜಾತಿಯ ಒಂದು ಸಮುದಾಯದ ಕಟ್ಟಡ ಆಗಿರುವುದರಿಂದ ಅದರಲ್ಲಿ ಎಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗೌಡ ಜಾತಿಯ ಎಲ್ಲರ ನಿಷ್ಠೆ ಮತ್ತು ಶ್ರದ್ಧೆ ಆ ಒಂದು ಸಂಘಟನೆಯಲ್ಲಿ ಮತ್ತು ಆ ಕಟ್ಟಡದಲ್ಲಿ ಇರುವುದರಿಂದ ಆ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಸಮುದಾಯದ ಸ್ವಾಮಿಗಳನ್ನು, ಆದಿಚುಂಚನಗಿರಿ ಮಠದ ಶ್ರೀಗಳನ್ನು ಕರಿಬೇಕಾಗಿರುವಂಥದ್ದು ಬಹಳ ಆದ್ಯ ಕರ್ತವ್ಯ ನಮ್ಮದು. ಆದರೆ ಯಾವುದೋ ಕಾರಣಕ್ಕೆ ಸ್ವಾಮೀಜಿಗಳನ್ನು, ಆದಿಚುಂಚನಗಿರಿ ಮಠದ ಸ್ವಾಮಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ. ಬದಲಿಗೆ ಶೃಂಗೇರಿ ಮಹಾಗುರುಗಳನ್ನು ಅವರನ್ನು ಆಹ್ವಾನಿಸಿದ್ದಾರೆ ಎಂದು ಶೃಂಗೇರಿ ಸ್ವಾಮಿಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆದರೆ ಇದು ಬೆಳ್ತಂಗಡಿ ತಾಲೂಕಿನ ಗೌಡ ಸಮುದಾಯದ ನಮ್ಮ ಜಾತಿಯ ಒಂದು ಕಟ್ಟಡ, ನಮ್ಮ ಸಂಘಟನೆಯ ವತಿಯಿಂದ ಇಡೀ ತಾಲೂಕಿನ ಗೌಡ ಸಮುದಾಯದವರು ಸೇರಿಕೊಂಡು ಮಾಡಿರುವಂತಹ ಒಂದು ಕಟ್ಟಡ. ಇದಕ್ಕೆ ಹಲವಾರು ದಾನಿಗಳು ತಮ್ಮ ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಗೌಡ ಸಮುದಾಯವನ್ನು ಸಂಘಟಿಸುವಲ್ಲಿ ಒಕ್ಕಲಿಗರ ಮತ್ತು ಗೌಡರ ಸೇವಾ ಸಂಘ ಕಳೆದ 4 ವರ್ಷಗಳಿಂದ ಕೆಲಸ ಮಾಡಿದೆ. ಅದರ ಮೂಲ ಶಕ್ತಿಯಾಗಿ ಆದಿಚುಂಚನಗಿರಿ. ಈಗಾಗಲೇ ನಾವು ಎಲ್ಲ ತಿಳ್ಕೊಂಡಿದ್ದೇವೆ. ಬಹಳ ಹಿಂದಿನಿಂದ ಜಾತಿಯ ಬಾಂಧವರನ್ನು ಉಳಿಸಿಕೊಂಡು ಅಭಿವೃದ್ಧಿ ಮಾಡಬೇಕು, ನೀವೆಲ್ಲ ಮೇಲೆ ಬರಬೇಕು, ಕೃಷಿ ಇರಲಿ, ಶಿಕ್ಷಣ ಇರಲಿ, ಬೇರೆ ಬೇರೆ ಉದ್ದಿಮೆಗಳಿರಲಿ, ಅದಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ಆದಿಚುಂಚನಗಿರಿ ಶ್ರೀಗಳು ಅನೇಕ ಇಲ್ಲಿಯ ಸಂಘಟನೆ ಕಟ್ಟಿಕೊಂಡು ಇವೆಲ್ಲ ಮುಂದುವರಿಬೇಕು ಅನ್ನುವಂತಹ ಆಶೀರ್ವಾದ ಶ್ರೀಗಳದಿದೆ. ಅದೇ ರೀತಿ ನಮ್ಮ ಸಂಘಟನೆಗಳು ಕೂಡ ಮುಂದೆ ಈ ನಮ್ಮ ಗೌಡರಯ್ಯನೆ ಒಕ್ಕಲಿಗರ ಸೇವಾ ಸಂಘ ಏನಿದೆ ಎಲ್ಲ ಕಾರ್ಯಕ್ರಮಗಳು, ಈಗ ವಾಣಿ ವಿದ್ಯಾಸಂಸ್ಥೆ ಅತ್ಯಂತ ಉತ್ತಮ ವಿದ್ಯಾಸಂಸ್ಥೆ, ಅದಕ್ಕೆ ಕೂಡ ಒಂದು ತಲೆಮಾರುವಂಥದ್ದು ಸ್ವಾಮಿಗಳು. ಆದಿಚುಂಚನಗಿರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರೀಗಳ ಆಶೀರ್ವಾದ, ಅವರ ಪ್ರೋತ್ಸಾಹದಿಂದ ನಡೀತಾ ಇದೆ. ನಮ್ಮ ಕಳೆದ 40 ವರ್ಷಗಳ ಹಿಂದೆ ಪ್ರತಿ ಮನೆಗಳಿಗೆ, ಬೆಳ್ತಂಗಡಿ ಎಲ್ಲ ಗೌಡರ ಮನೆಗಳಿಗೆ ಆದಿಚುಂಚನಗಿರಿ ಸ್ವಾಮಿಗಳ ಬಾಲಗಂಗಾಧರ ಸ್ವಾಮಿಗಳ ಫೋಟೋವನ್ನು ಎಲ್ಲ ಮನೆಗಳಿಗೆ ನಮ್ಮ ಒಕ್ಕಲಿಗರ ಸೇವಾ ಸಂಘದ ವತಿಯಿಂದ ಎಲ್ಲ ಮನೆಗಳಿಗೆ ಕೊಟ್ಟು ಎಲ್ಲ ಮನೆಯಲ್ಲಿ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಅದು ಯಾವುದೇ ಇಷ್ಟರವಾಗಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲರ ಶುದ್ಧ ಗೌರವದಿಂದ ಸ್ವಾಮಿಗಳನ್ನು ಕಾಣ್ತಾ ಇದ್ದೇವೆ ನಾವು. ಆದರೆ ಯಾವುದೋ ಕಾರಣಕ್ಕೆ ಕಳೆದ ಒಂದಿಷ್ಟು ದಿನಗಳ ಹಿಂದಿನಿಂದ ಸ್ವಾಮಿಗಳ ಬಗ್ಗೆ ಅವರು ಬೇಡ, ಬೆಳ್ತಂಗಡಿಗೆ ಈ ಕಾರ್ಯಕ್ರಮಕ್ಕೆ ಬರುವುದು ಬೇಡ ಅನ್ನುವಂತಹ ಒಂದು ನಿಲುವು ಹೊಂದಿದ್ದು. ರೀತಿ ಈ ಒಂದು ಇದು ಈ ಸಮುದಾಯದ ಕೆಲಸ, ಈ ಒಂದು ಮಹಾನ್ ಕಟ್ಟಡ ನಮಗೇನಿದೆ ಅದಕ್ಕೆ ಈ ಸಮುದಾಯದ, ನಮ್ಮ ಗೌಡ ಸಮುದಾಯದ ಹೆಮ್ಮೆಯ ಕಟ್ಟಡ ಉದ್ಘಾಟನೆಯನ್ನ ಸ್ವಾಮೀಜಿಗಳ ಮಾಡಬೇಕಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ಅವರನ್ನ ಕರೆಯದೆ ಒಂದು ರೀತಿಯಲ್ಲಿ ಅವಮಾನ ಮಾಡಿರುವ ಈ ಗೌಡ ಸಮುದಾಯ ತುಂಬ ನೋವಾಗಿದೆ ನಮಗೆ. ಈ ನೋವು ನಾವು ಯಾಕಂದ್ರೆ ಇದನ್ನು ಹೇಳಿದ್ದೇವೆ, ಬೇರೆ ಬೇರೆ ರೂಪದಲ್ಲಿ ನಾವು ಹೇಳಿದ್ದೇವೆ, ಅದನ್ನು ಸರಿ ಮಾಡಿಕೊಳ್ಳಿ. ಯಾಕಂದರೆ ಸ್ವಾಮೀಜಿಗಳನ್ನು ಕರೆಯುವ ನಮಗೆ ಅತಿ ಅಗತ್ಯ, ಅವರನ್ನು ಬಿಟ್ಟು ಮಾಡಬಾರದು ಅನ್ನೋದಕ್ಕೆ. ಆದರೆ ಯಾವುದೇ ಸ್ಪಂದನೆ ಇಲ್ಲದ ಕಾರಣ ನಾವು ಈ ಪತ್ರಿಕಾಗೋಷ್ಠಿ ಈ ಒಂದು ನೋವನ್ನು ಹಂಚಿಕೊಳ್ಳಿಕ್ಕೆ ಮತ್ತು
ಮಾಡುವಂತಹ ಪರಿಣಾಮಗಳನ್ನು ಸಮಾಜದ ಮುಂದೆ ಇಡಲಿಕ್ಕೆ ನಾವು ಬಯಸ್ತೇವೆ. ಹಾಗಾಗಿ ಈ ಗೋಷ್ಠಿಯ ಮೂಲಕ ತಮ್ಮನ್ನು ವಿನಂತಿಸುವಂಥದ್ದು, ನಮ್ಮ ಗೌಡ ಸಮಾಜದ ಒಂದು ಹೆಮ್ಮೆ ಆದಿತ್ಯ ಮಠ, ಅದು ಕಳೆದ 2000 ವರ್ಷದ ಇತಿಹಾಸ ಇದೆ. ಒಕ್ಕಲಿಗರಿಗೆ ಒಂದು ರೀತಿಯ ಸಮಾಧಾನ ಇದೆ. ಈ ಒಕ್ಕಲಿಗ ಸಮಾಜ ರಾಜ್ಯದಲ್ಲಿ ಇದನ್ನು ಬೆಳೆಸಲಿಕ್ಕೆ ಮಾಡಿದೆ. ಆಗುವುದು ಬೇಡ, ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ನಮ್ಮೆಲ್ಲ ಹಿರಿಯರು ಅನೇಕ ವರ್ಷದ ಒಂದು ಸಂಘಟನೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಯಾರೋ ಒಂದಿಬ್ಬರು ವ್ಯಕ್ತಿ ಒಂದು ಸಣ್ಣ ಮನಸ್ಸಿನಿಂದ ಹಾಳಾಗುವುದು ಬೇಡ, ಸಮುದಾಯಕ್ಕೆ ಕೆಟ್ಟ ಹೆಸರು ಬರುವುದು ಬೇಡ, ಸಂಘಟನೆಗೆ ಕೆಟ್ಟ ಹೆಸರು ಬರುವುದು ಬೇಡ. ನಾವೆಲ್ಲ ಒಂದು ಮನಸ್ಸು ಮಾಡಿ ಯಾವುದು ಕಾರ್ಯಕ್ರಮ ನಿಗದಿ ಮಾಡಿದ್ದೇವೋ ಅದನ್ನು ಅದೇ ಕಾರ್ಯಕ್ರಮಕ್ಕೆ ಸ್ವಾಮಿಗಳಿಗೆ ಕ್ಷಮೆ ನಮ್ಗಿಲ್ಲ. ನಾವೆಲ್ಲ ಸ್ವಾಮಿಗಳ ಏನು ಸಂಘದ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲ ನಾವು ಕೂಡ ಬರ್ತೇವೆ. ಯಾಕಂದ್ರೆ ಸಮುದಾಯ ಸಮಸ್ಯೆ ನಾವೆಲ್ಲ ಹೋಗಿ ಮಾತಾಡಿದ್ರೆ ಒಪ್ಪಿಕೊಂಡಾಗ ಅವರಲ್ಲಿ ವಿನಂತಿಸಿ ಕ್ಷಮೆ ಕೇಳಿ ಕಾರ್ಯಕ್ರಮವನ್ನ ಅವರ ಉಪಸ್ಥಿತಿಯಲ್ಲಿ ಅವರ ಹಸ್ತದಲ್ಲಿ ಉದ್ಘಾಟನಾ ಕಾರ್ಯ ಅನ್ನುವಂಥದ್ದು ನಮ್ಮ ನಿಲುವು. ಹಾಗಾಗಿ ಅದಕ್ಕೆ ಎಲ್ಲ ನಮ್ಮ ಒಕ್ಕಲಿಗ ಗೌಡರ ಒಕ್ಕಲಿಗರ ಸೇವಾ ಸಂಘ ಏನೆಲ್ಲ ಪದಾಧಿಕಾರಿಗಳ ಸಹಕಾರ ನೀಡಿ ಅವರು ಅದನ್ನ ಕಾರ್ಯಕ್ರಮಕ್ಕೆ ಸ್ವಾಮಿಗಳನ್ನ ಆಹ್ವಾನಿಸಿ ಈ ದಿವ್ಯ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಲೋಚಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಈ ಒಂದು ವಿಷಯವನ್ನ ಸಮಾಜದ ಮುಂದೆ ಇಡಲಿಕ್ಕೆ ನಾವು ಪತ್ರಿಕೋಶ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾಳೆ ಜನರ ತುಂಬಾ ತೊಂದರೆ ಆಗ್ತದೆ, ಜನರಿಗೆ ಭಾವನೆ ತೊಂದರೆ ಆಗ್ತದೆ. ನೋಡಿ, ಶೃಂಗೇರಿ ಮಠ ಅದೇ ಆದ ಅದು ಪವಿತ್ರ ಗೌರವ ಇದೆ. ಆದಿಚುಂಚನ ನಮ್ಮ ಸಮುದಾಯದ ಜಾತಿ ಸಮುದಾಯದ ಮಠ. ಅದನ್ನು ನಾವು ಹೋದ ಕೂಡಲೇ ನಮ್ಮ ನಾವು ಈ ಆದಿಚುಂಚನಗಿರಿಯ ಮಠದ ಮೇಲೆ ಗೌಡ ಸಮುದಾಯಕ್ಕೆ ಬಹಳ ಗೌರವ ಇದೆ. ಅವರನ್ನು ಕರೀಲೇಬೇಕಿತ್ತು. ಶೃಂಗೇರಿ ಮಠ ಅದೇ ಈಗ ಹೇಳಿದ ಎರಡೂ ಮಠಗಳ ಸ್ವಾಮಿಗಳು ಭಾರಿ ಸಂತೋಷ. ಅದಕ್ಕೇನು ಶೃಂಗೇರಿ ಮಠಕ್ಕೆ ವಿರೋಧ ಇಲ್ಲ. ನಾವು ಎಲ್ಲ ನಾವೆಲ್ಲ ಹೋಗ್ತೇವೆ. ಇವೆಲ್ಲ ಒಳ್ಳೆಯ ಒಂದು ಗೌರವ ಇರುವಂತಹ ಮಠ. ಅದೇ ಆದಿತ್ಯನಗಿರಿ ನಮ್ಮ ಜಾತಿ ಸಮುದಾಯದ ಮಠ ಆಗಿಲ್ಲ. ಮತ್ತೆ ನಮ್ಮ ಸಮುದಾಯಕ್ಕೆ ಬೆಳ್ತಂಗಡಿ ಗೌಡ ಸಮುದಾಯದ ಎಲ್ಲ ಸಂಘಟನೆಗಳಿಗೆ ಬಹಳ ಬೆನ್ನ ಹಿಂದೆ ನಿಂತು ಬೆಳೆಸಿದವರು ಆದಿತ್ಯನಗಿರಿ ಮಠದವರು. ಅವರನ್ನು ಬಿಟ್ಟು ಈಗ ಮೊದಲಾಗಿ ಬಿಟ್ಟರೆ ಸರಿ ಇಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಈಗ ಒಂದು ನೇರವಾಗಿ ಬಿಟ್ರೆ ಅವರು ಬರೋದಿಲ್ಲ. ಅವರು ಮಾತಾಡ್ಬೇಕಿತ್ತು, ಕೇಳಲೇಬೇಕಿತ್ತು. ಅನಿವಾರ್ಯ, ಅತಿ ಅಗತ್ಯ. ಅದನ್ನು ಮಾಡಿದ್ರೆ ಅದು ಮಠದ ವೈಷಮ್ಯಗಳು ಬರ್ತದೆ. ಅವರಿಗೆ ನನ್ನ ಅಲ್ಲಿ ಆಗ್ತದೆ. ಇದಕ್ಕೆ ಆಸ್ಪದ ನಾವು ಹಿರಿಯರಿದ್ದಾರೆ ಎಲ್ಲ ಆಲೋಚನೆ ಮಾಡಬೇಕು ಇದನ್ನು. ಯಾಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ, ದೊಡ್ಡ ಕೆಲಸ. ನಾವು ಕೂಡ ಇದನ್ನು ತುಂಬ ನೋವಿಂದ ಮಾತಾಡ್ತಿದ್ದೇವೆ. ಇದರಲ್ಲಿ ಯಾವುದೇ ನಮ್ಮಲ್ಲಿ ವೈಷಮ್ಯ ಇಲ್ಲ. ನಾವು ನೋವಿಂದ ಆಗಬಾರ್ದು. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಸರಿಪಡಿಸಿಕೊಡ್ಬೇಕು ಅನ್ನುವಂತಹ ನಿಲುವು ನಮಗೆ ಆಲ್ರೆಡಿ ಡಿಸೈಡ್ ಆಗಿದೆ. ಸಾಧ್ಯ ಇಲ್ಲ. ಯಾವ ಉದ್ದೇಶ ಅಂತ ಹೇಳಿ ಆಮಂತ್ರಣ ಆಮಂತ್ರಣಕ್ಕೆ ಸಿಕ್ಕಿದಂದ್ರೆ ನಮಗೆ ಮಾಹಿತಿ ಇರುವವರಿಗೆ ಸಹ ಸ್ವಾಮೀಜಿ ಯಾರನ್ನು ಕರೀತಾರೆ ಕೆಲವರಿಗೆ ಇನ್ನೂ ಸಹ ಗೊತ್ತಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ನಾನು ಬಂದಂತ ವಿಷಯ ಸ್ವಾಮೀಜಿಯನ್ನು ಕರೀತಾರೆ ಅಂತ ಹೇಳಿ ಅದು ಸ್ವಾಮೀಜಿ ನಮ್ಮ ಶೃಂಗೇರಿ ಮಠ ಕರೆಯುವುದಕ್ಕೆ ಅಭ್ಯಂತರ. ನಮ್ಗೆ ಎರಡು ಸಾವಿರಗಳನ್ನು ಕರೆಸಿ ಮಾಡಿದ್ರೆ ಒಳ್ಳೆದಿತ್ತು ಅಂತ ಅಭಿಪ್ರಾಯ ನಮ್ದು. ಆದ್ರೆ ಕೆಲವರಿಗೆ ನಮ್ಮ ಸಹ ಆದಿತ್ಯನಗಿರಿ ಸ್ವಾಮಿಗಳೇ ಬರ್ತಾರಂತ ಗೊತ್ತು. ಇನ್ನೂ ಸಹ ಇನ್ವಿಟೇಷನ್ ಇಲ್ಲ, ಎಲ್ಲಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಒಂದು ಭಾಗ. ಅಪೇಕ್ಷೆ ಇರುವಂತದ್ದು ಶೃಂಗೇರಿ ಮಠದ ಬಗ್ಗೆ ಗೌರವ ಇದೆ. ಅದು ನಮ್ಮ ಆಶ್ರಯ ಕೊಟ್ಟ ಮಠ ಆದ್ರಿಂದ ಅದನ್ನು ನಾವು ಇಬ್ರು ಸ್ವಾಮಿಯನ್ನು ಕರೆದು ಮಾಡಿದ್ರೆ ಉತ್ತಮ ಇತ್ತು ಅಂತ ನಮ್ಮ ಒಂದು ಕಡೆ. ಮತ್ತೊಂದು ಕಡೆಯಿಂದ ಏನಂತಂದ್ರೆ ಗೌಡ ಬೆಳಿಬೇಕಾದ್ರೆ ಬೆಳ್ತಂಗಡಿ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮ ಗ್ರಾಮಕ್ಕೆ ಬಂದು ಸಮುದಾಯವನ್ನು ಸೇರಿಸಿ ಒಂದಷ್ಟು ಶಕ್ತಿಯನ್ನು ತುಂಬಿ ಬೆಳಿಬೇಕು, ನೀವೆಲ್ಲ ನಿಮ್ಮಿಂದ ಅದು ಕೊಡಬೇಕು ಅಂತ ಹೇಳಿದ್ರಿಂದ ಒಂದಷ್ಟು ಶಾಲೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ ಆ ಸಂದರ್ಭದಲ್ಲಿ. ಅಥವಾ ನಾವು ಒಕ್ಕಲಿಗರು ಬೆಳ್ತಂಗಡಿಯಲ್ಲಿ ಇದ್ದೇವೆ ಅಂತ ತೋರಿಸ ಸಂದರ್ಭದಲ್ಲಿ ಆದದ್ದು. ಯಾಕಂತಂದ್ರೆ ಅವರು ಎಲ್ರಿಗೂ ಒಂದು ನಮ್ಮ ಒಕ್ಕಲಿಗರು ಅಂತ ನಿರ್ಮಿಸಿ ಸಂಘಟನೆ ಉತ್ತಮವಾಗಿ. ನಂತರ ನಮ್ಮ ನಿರ್ಮಾತ
ಚಿದಾನಂದ ಸ್ವಾಮೀಜಿ ಅವರು ಅದನ್ನು ಮುಂದುವರಿಸಿ ಬಲಿಷ್ಠವಾಗಿ ಈಗ ನಮ್ಮ ಒಟ್ಟಿಗೆ ನಮ್ಮ ಮಠ ಇದು ನಾವು ಹೇಳಿಕೊಳ್ಳಿದ್ರೆ ನಮ್ಮ ಸ್ವಾಮೀಜಿಯವರಿಗೆ ಎಷ್ಟು ನೋವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬಂದು ಶಾಲೆಯಲ್ಲಿ ಇಷ್ಟೆಲ್ಲ ಮಾಡಿ ನಮ್ಮನ್ನೇ ಕರೀಲಿಲ್ಲ ಅಂತ ಹೇಳಿ ಅವರಿಗೆ ಇದಿರ್ಬೋದು. ನಮ್ಗೆ ಆ ನೋವಿದೆ. ಆ ನೋವನ್ನೀಗ ನಾವು ಹೇಳಲೇಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ನಾವು ನಮ್ಮ ಹತ್ರ ಅವರು ಇದು ಮಾಡಲಿಲ್ಲ. ನಾವು ವಾಣಿಯ ಮತ್ತು ನಮ್ಮಲ್ಲಿ ಒಕ್ಕಲಿಗ ಗೌಡ ಸಂಘ ಕಟ್ಟುವಾಗ ಗ್ರಾಮಗಳಿಂದ ದೇಣಿಗೆ ಕೊಟ್ಟಿದ್ದೇವೆ. ಈ ಗ್ರಾಮಗಳಿಂದ ದೇಣಿಗೆ ಅದಕ್ಕೆ ಬಂದಿದೆ ಶಾಲೆ. ಆವಾಗ ಅದು ಸಮುದಾಯದ ಕಟ್ಟಡ ಆಗ್ತದೆ. ಒಂದು ಒಬ್ಬರ 4 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿ ಅವರ ಕಟ್ಟಡ ಆಗುದಿಲ್ಲ, ಸಮುದಾಯದ ಕಟ್ಟಡ. ಆದ್ರಿಂದ ಸಮುದಾಯವನ್ನು ಒಟ್ಟು ಸೇರಿಸಿಕೊಂಡು ಅಲ್ಲಿ ಹೋಗ್ಬೇಕೇ ವಿನ ಎಲ್ಲರೂ ಹೇಳಿದಾಗೆ ಹೋಗ್ಬೇಕೇ ವಿನ ಒಂದು ಎಲ್ಲರೂ ಹೇಳಿದಾಗೆ ಹೋಗುವಂಥದ್ದು ಸರಿಯಲ್ಲ. ಅದು ತುಂಬಾ ನಮ್ಮಲ್ಲಿ ಬಿರುಕು ಮೂಡಿಸುವಂತ ಕೆಲಸ ಆಗ್ತದೆ ಅಂತ ಅನಿಸಿ. ಯಾಕಂದ್ರೆ ನಾವು ಸಮುದಾಯ ಒಟ್ಟಾಗಿರ್ಬೇಕು, ಮೂಡಿಸುವಂತ ಕೆಲಸ ಆಗ್ತಿದೆ. ಅದಕ್ಕಾಗಿ ನಾವು ಈ ಪತ್ರಿಕೋಷ್ಠಿಯನ್ನು ಕರೀತೇವೆ. ಅದಾಗಬಾರ್ದು. ಕರೆಯುವುದು ಮಾತ್ರ ಅಲ್ಲ, ಅವಮಾನ ಅಂತ. ಒಂದು ಸಮುದಾಯದ ಸ್ವಾಮಿ ಯಾರಿವತ್ತೇನು ಗೊಂದಲಕ್ಕೆ ಕಾರಣೀಕರ್ತರ 2000ನೇ ಇಸವಿಯಲ್ಲಿ ಒಕ್ಕಲಿಗ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗಿ ನೋಡುವಂತ ಒಂದು ಕಾರ್ಯಕ್ರಮ ಆಯಿತು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾ ಸಮ್ಮೇಳನ ಆಯಿತು, ಸಮಾಜದ ಸಮ್ಮೇಳನ. ಈ ಮಹಾ ಒಂದು ಸಮಾವೇಶ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಸಂಬಂಧ ಬೆಸೆಯಿತು. ಮುಖಾಂತರ ಅನೇಕ ಕಡೆ ಒಕ್ಕಲಿಗರ ಸಭಾಭವನಗಳು ಮಹಾಸ್ವಾಮಿಗಳ ಒಂದು ಆಶೀರ್ವಾದದ ನೆಲೆಯಲ್ಲಿ ವಾಣಿ ಶಿಕ್ಷಣ ಅವರ ಅನೇಕ ಇದೆ. ಜೊತೆಗೆ ಇನ್ನೊಂದು ಏನು ಗೊಂದಲ ಇನ್ನೊಂದು ಅಂತೇಳಿ ಈ ಹಿಂದೆ ಇದ್ದಾರ ಆ ವ್ಯಕ್ತಿಗಳೇ ಅತಿ ಹೆಚ್ಚು ಸಮಾಜ ಬಾಂಧವರನ್ನ ಒಕ್ಕಲಿಗ ಸಮಾವೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅವತ್ತು ಗುರುಗಳು ಒಪ್ಪಿಕೊಂಡಿದ್ದಾರೆ. ಪ್ರತಿ ಮನೆಗೆ ಸ್ವಾಮಿಗಳ ಫೋಟೋವನ್ನ ಇವತ್ತು ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿಗೆ ಯೋಚನೆ ಮಾಡಬೇಕು. ಒಂದು ಮನೆಗೆ ನಾವು ಭೇಟಿ ಮಾಡ್ತೇವೆ. ಒಂದು ಮನೆಗೆ ನಾವು ಭೇಟಿ ಮಾಡಿದಾಗ ಅಪರಿಚಿತರಾಗಿ ನಾವು ಹೋಗ್ತೇವೆ, ಯಾವ ಬಾಂಧವರು ಗೊತ್ತಿರುವುದಿಲ್ಲ. ತಕ್ಷಣ ಆ ಮನೆಯಲ್ಲಿ ಬಾಲಗಂಗಾಧರ ಮಹಾಸ್ವಾಮಿ ಫೋಟೋ ಇದ್ರೆ ತಕ್ಷಣ ಅಭಿಮಾನ, ಇವರು ನಮ್ಮವರು ಅಂತೇಳಿ ಅನ್ಕೊಂಡು ಭಾವನೆ ಕೊಡುತ್ತೆ. ಪರಮ ಪೂಜ್ಯ ನಾರಾಯಣ ಗುರುಗಳ ಫೋಟೋ ಇದ್ದಾಗ ಅವರಿಗೆ ಆ ಬಾಂಧವರ ಅಂತ ಅಭಿಮಾನ ಅವರಿಗೆ ಹೇಗೆ ಬರ್ತದ ಹಾಗೆಯೇ ಕೂಡ ಬಾಲಗಂಗಾಧರ ಸ್ವಾಮೀಜಿಗಳ ಫೋಟೋ ಬಂದಿದ್ದಾಗ ಖಂಡಿತವಾಗಿ ನಮ್ಮವರು ಅಂತ ಬರ್ತಾರೆ ಭಾವನೆ. ಹೀಗೆ ಆ ಒಂದು ಅಭಿಮಾನವನ್ನು ಹೃದಯದಲ್ಲಿ ಒಕ್ಕಲಿಗರು ಇಟ್ಕೊಂಡಿರುವಾಗ ಇದು ಒಕ್ಕಲಿಗ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಸಮಾಜಕ್ಕೆ ಇವರು ಮಾಡಿರುವಂತ ಒಂದು ದೊಡ್ಡ ರೀತಿಯ ಒಕ್ಕಲಿಗ ಸಮಾಜ ಬಾಂಧವರ ಹೃದಯ ಅಭಿಮಾನಕ್ಕೆ ಮಾಡಿದಂತ ದೊಡ್ಡ ಅವಮಾನ ಇದೆ. ಯಾಕೆಂತಂದ್ರೆ ಅವರ ಫೋಟೋ ಹಾಕಿದ್ರೆ ಸ್ವಾಮೀಜಿಗಳು ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥ ಭಾವಕವಾದಂತ ಒಂದು ಮನಸ್ಸು ಇದು ಫೋಟೋನೂ ಹಾಕದೆ, ಯಾವುದೇ ರೀತಿಯ ಫೋಟೋನೂ ಹಾಕದೆ ಇದು ನೇರವಾಗಿ ಮಾಡುವುದು. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಾಗಿಲ್ಲ. ಯಾಕೆ ಭಾಗವಹಿಸಬಾರದು? ನಮ್ಮ ಶೃಂಗೇರಿ